ಬೆಳೆದ ದೊಡ್ಡವನಾದಾಗ ಪ್ರಪಂಚದ ಜ್ಞಾನವನ್ನು ತೊಲಗಿಸಿ ಜ್ಞಾನವನ್ನು ಬೋಧಿಸಲು ಇಂತಪ್ಪ ಶ್ರೀ ಸದ್ಗುರುವಲ್ಲವೇ ಮುಂದೆ ಯೌವನ ವಯಸ್ಸಿಗೆ ಬಂದಾಗ ತನ್ನ ತಂದೆ ತಾಯಿಗಳ ಒಡ್ಡಿಕೊಂಡವರಾಗಿ ತನ್ನ ಮನೆಯ ವಂಶ ಜ್ಯೋತಿ ಬೆಳಗಬೇಕೆಂದು ಹೇಳಿ ದೇಶವನ್ನೆಲ್ಲ ಸುತ್ತುವರೆದು ಬಂದವರಾಗಿ ನಮಗೆ ಮನೋಪೂರ್ವವಾಗಿ ಓದುವ ಕನ್ಯೆಯನ್ನು ತಂದು ವೇದ ಮೂರ್ತಿಗಳನ್ನು ಬರಮಾಡಿಕೊಂಡವರಾಗಿ ಆಗ ವೇದ ಮೂರ್ತಿಗಳ ನವದಂಪತಿಗಳ ಬಾಳಿನಲ್ಲಿ ಸುಖವಾಗಿ ಬಾಳಿನಿಂದ ಹರಿಸಿ ಹಂಗೆಲ್ಲ ಧಾರಣೆ ಮಾಡಿಸಿರುವ ಇಂತಪ್ಪ ಶ್ರೀ ಸದ್ಗುರುವಲ್ಲವೇ ವಧುವರರ ಯೌವನ ಕಾಲದಲ್ಲಿ 12 ಕಂಬಗಳ ಅಂಗಳವ ಹಾಕಿಸಿ ಮಂಟಪ ವಿರಿಸಿ ಮಧುಮಕ್ಕಳ ಮೇಲೆ ಕೈಯನ್ನಿರಿಸಿ ಮೇಲೆ ತೆಂಗಿನ ಫಲವಿರಿಸಿ ನಮ್ಮ ಬಾಳು ಉಜ್ವಲವಾಗಿ ಬೆಳಗಳಿಂದ ಹಾಲು ತುಪ್ಪವನ್ನು ಇರಿಸಿದವರು ಇಂತಪ್ಪ ಸದ್ಗುರುಗಳಲ್ಲವೇ ಮುಂದೆ ಯೌವನವನ್ನು ಮುಗಿಸಿ ಬಪ್ಪಾವರಿಸಿದ ಕಾಲದೊಳಗೆ ಈ ದೇಹದಿಂದ ಈ ಜೀವವು ಹೊರಟು ಹೋದಂತಹ ಸಮಯದೊಳಗೆ ನಮ್ಮ ಪಾದಗಳಿಗೆ ರುದ್ರಮೂರ್ತಿ ಬೆಳೆಸಿ ಬಂದವರಾಗಿ ಈ ದೇಹಕ್ಕೆ ಮೋಕ್ಷವನ್ನು ಕೊಟ್ಟು ಈ ಜೀವಕ್ಕೆ ಚಿರಶಾಂತಿಯನ್ನು ಕೋರುವರು ಇಂತಪ್ಪ ಶ್ರೀ ಸದ್ಗುರುವಲ್ಲವೇ ಗುರುವಿನ ವರ್ಣೆಯನ್ನು ಎಷ್ಟು ಹೇಳಿದರೂ ತೀರದು ಶ್ರೀ ಗುರುವಿಗೆ ನರನೆಂದು ಶಿವನಿಗೆ ಶಿಲೆಯೆಂದು ಶ್ರೀ ಗುರು ಕೊಟ್ಟಂತ ಕರ್ಣ ಪ್ರಸಾದವಲ್ಲ ಎಂಜಿದ್ದವರಿಗೆ ಬಿಲ್ವ ಪತ್ರಿಕೆ ಬರೆದು ತಪ್ಪಲೆಂದು ಜರಿದವರಿಗೆ ಈ ರುದ್ರಾಸಿಗಳಿಗೆ ಮರದ ಬೀಜವೆಂದು ಜರಿದವರಿಗೆ ನಮ್ಮ ನಡಕವು ತಪ್ಪದ ಅಖಂಡವಾದ ಈ ಭರತ ಖಂಡದೊಳಗೆ ಕರ್ನಾಟಕದ ಸಿರಿಯನ್ನು ಹಾಡಿ ಹೊಗಳುವಂತ ಇದೇ ಕರ್ನಾಟಕ ರಾಜ್ಯದ ಇದೇ ಕೊಡತಾಳ ಎಂಬ ಪುಣ್ಯ ಕ್ಷೇತ್ರದಲ್ಲಿ ಭಕ್ತರಲ್ಲಿ ಶ್ರೇಷ್ಠ ಭಕ್ತರಾಗಿರ್ತಕ್ಕಂಥ ಚಟ್ನಳ್ಳರ ಶ್ರೀಮತಿ ರುದ್ರಮ್ಮನವರು ಲಿಂಗೈಕ ಪರಮೇಶ್ವರಪ್ಪನವರು ಅವರ ಮಗನಾಗಿರ್ತಕ್ಕಂಥ ಶ್ರೀಮಾನ್ ಶ್ರೀ ರಾಜಪ್ಪನವರು ಅವರ ಧರ್ಮ ಪತ್ನಿಯಾಗಿರ್ತಕ್ಕಂಥ ಶ್ರೀಮತಿ ಯಶೋಧಮ್ಮನವರು ತನ್ನ ಮಗನ ಮದುವೆ ಮಾಡುವ ಕಾಲಕ್ಕೆ ತನ್ನ ಮನೆಯ ವಂಶ ಜ್ಯೋತಿ ಆಗಿರ್ತಕ್ಕಂಥ ಶ್ರೀಶೈಲ ಮಲ್ಲಿಕಾರ್ಜುನ ಎಂದೆಂದಿಗೂ ಮರೆಯಬಾರದು ಎಂದು ಹೇಳಿ ಆತನಿಗೆ ಪ್ರಿಯವಾಗಿರ್ತಕ್ಕಂಥ ಇಂತಪ್ಪ ಸಿನಿಮಾ ಘನ ಕಾರ್ಯವನ್ನು ಹಮ್ಮಿಕೊಂಡಿರುವರು ಈ ಸಿನಿಮಾ ಘನ ಕಾರ್ಯದ ಒಳಗೆ ಯಾವುದೇ ಲೋಪ ಕುಂದು ಕೊರತೆಗಳ ಬಾರದಂತೆ ವೇದ ಮೂರ್ತಿಗಳನ್ನು ಬರಮಾಡಿಕೊಂಡವರಾಗಿ ವೇದ ಮೂರ್ತಿಗಳ ಶ್ರೀ ಶೈಲ ಮಲ್ಲಿಕಾರ್ಜುನ ರುದ್ರಾಭಿಷೇಕ ಪಾದೋದಕ ಕ್ರಿಯಾದಶಿ ಹೋಮವನ್ನು ಮಾಡಿಸಿ ಹಣೆ ಕಾಸಾದ
ಪಡೆಯಬೇಕೆಂದು